ಬೇಕೇ ಬೇಕು ಬೇಕೇ ಬೇಕು ಮೀಸಲಾತಿ 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 33% ಮೀಸಲಾತಿ 33% ಮೀಸಲಾತಿ ನಾರಿ ಶಕ್ತಿಗೆ ನಾರಿ ಶಕ್ತಿ ನಾರಿ ಶಕ್ತಿ ನಾರಿ ಶಕ್ತಿ ದೇಶದ ಶಕ್ತಿ ನಾರಿ ಶಕ್ತಿ ಸ್ವಲ್ಪ ಸತ್ತಿನಲ್ಲಿ ಒಂದು ಪ್ರತ್ಯೇಕ ಅಧಿವೇಶ ಮಾಡಿದರೂ ಸಹ ನಮ್ಮ ಎಲ್ಲ ವಿರೋಧಿ ಪಕ್ಷಗಳು ಅದು ಕಾಂಗ್ರೆಸ್ ಆಗಲಿ ಡಿಎಂಕೆ ಆಗಲಿ ಟಿಎಂಸಿ ಆಗಲಿ ಎಸ್ಪಿ ಆಗಲಿ ಹಾಗೆ ಅನೇಕ ಪಕ್ಷಗಳು ಬಂದು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಜಾನೋ ಭಾರತ್ ಮಾತಾಕ್ಕೆ ಎಲ್ಲರ ಸರ್ಕಾರ ನಾರಿ ಶಕ್ತಿ ನಾರಿ ಶಕ್ತಿಗೆ ನಾರಿ ಶಕ್ತಿಗೆ ನಾರಿ ಶಕ್ತಿ ಅಂತ ನಾವು ಈ ಹೋರಾಟನ ಬರೋವರೆಗೂ ನಿಲ್ಲಿಸಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಬಳ್ಳಾರಿ ಜನ ಮಹಿಳೆಯರು ಇವತ್ತು ಯಾರು ಬರ್ಲಾರ್ದಾರ ಇವತ್ತು ಬೀದಿಗೆ ಬಂದಿದ್ದಾರೆ. ಯಾಕೆ ಹೇಳ್ರಿ 33% ಬಗ್ಗೆ ಅವ್ರಿಗೂ ಸಣ್ಣ ಮಾಹಿತಿ ಗೊತ್ತು. 33% ಏನಾಗಲ್ಲ ಅಂತ ಹೇಳ್ಬಿಟ್ಟು ನೀವು ಯಾರು ಕೇಳ್ಬೋದು. ಇಲ್ಲಿ ಅವ್ರು ಆರಾಮಾಗಿ ನಿಮ್ಗೆ ಉತ್ತರ ಕೊಡ್ತಾರೆ. ಅದಕ್ಕೆ ನಾವು ಹೇಳೋದು ವಿರೋಧ ಪಕ್ಷಗಳು ಯಾರೇ ಆಗಿರ್ಲಿ ಇದನ್ನ ಬಿಲ್ ಪಾಸ್ ಮಾಡ್ಲೇಬೇಕು. ಇದಕ್ಕೆ ವಿರೋಧ ವಿಧಾನಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೇದು ಕಾಣಲ್ಲ ಅಂತ ಹೇಳ್ಬಿಟ್ಟು ಮಹಿಳೆಯರ ಶಾಪ ಏನಿದೆ ಅಲ್ಲ ಯಾವಾಗ್ಲೂ ತಟ್ಟುತ್ತೆ ಅಂತ ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ಮಹಿಳೆಯರು ಹೊಂದಿಸಿ ನಾನಿವತ್ತೇನು ನನ್ನ ಕರೆಗೆ ನನ್ನ ಮಾತಿಗೆ ನನ್ಗೆಲ್ಲ ಇದು ಕೊಟ್ಟು ಗೌರವ ಕೊಟ್ಟು ಬಂದು ಈ ಮೀಸಲಾತಿಗೋಸ್ಕರ ಹೋರಾಟಕ್ಕೋಸ್ಕರ ಬಂದಿರೋದಕ್ಕೆ नारी शक्ति की 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 ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಪುಷ್ಪ ಚಂದ್ರಶೇಖರ್ ಅಂತ ಹೇಳಿ, ಶ್ರೀ ಮಾತೃ ಮಹಿಳಾ ಮಂಡಳಿ ಅಧ್ಯಕ್ಷರು ನಾವು. ನಮ್ಮ ಸಂಘದ ಕಡೆಯಿಂದ ಇವತ್ತು ನಾವು ಈ ರ್ಯಾಲಿಯಲ್ಲಿ ಜಾಯಿನ್ ಆಗಿದ್ದೀವಿ. ಇವಾಗ ದೇಶದಲ್ಲಿ ಮಹಿಳೆಯರ ಶಕ್ತಿ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಿದೆ, ಹೌದಾ? ದೇಶದ ಜನಾಭಾದಲ್ಲಿನೂ ಮಹಿಳೆಯರ ಜನಾಭಾನೇ ಹೆಚ್ಚಿದೆ. ಅದರಲ್ಲಿ ಭಾರತ ದೇಶದಲ್ಲಿ ಮಹಿಳೆಯರಿಗೆ 33% ರಿಸರ್ವೇಶನ್ ಕೊಡೋದ್ರಲ್ಲಿ ತಪ್ಪೇನಿದೆ ಅಂತೇಳಿ ನಮ್ದೊಂದು ಪ್ರಶ್ನೆ ನಾವು ವಿರೋಧ ಪಕ್ಷಗಳಿಗೆ ಮಾಡ್ತಾ ಇದೀವಿ. ಯಾಕಂದ್ರೆ ಹೆಣ್ಮಕ್ಳು ಮುಂದೆ ಬರೋದು ಇಷ್ಟ ಇಲ್ವಾ? ಕಟ್ಟ ಕಡೆ ಮಹಿಳೆಯರು ಇವತ್ತು 33% ರಿಸರ್ವೇಶನ್ ಬಂದ್ರೆಗಿನ ಅವರು ವಿಧಾನಸೌಧಕ್ಕೆ ಹೋಗ್ಬಹುದಲ್ಲ. ಅದಕ್ಕೆ ಯಾಕೆ ಇವರು ವಿರೋಧ ಪಕ್ಷಗಳು ಅಡ್ಡಿ ಪಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೇನಂದ್ರೆ ಹೆಣ್ಮಕ್ಳು ಮುಂದೆ ಬರೋದು, ಹೆಣ್ಮಕ್ಳು ಬಲಿಯೋದು ಇಷ್ಟ ಇಲ್ಲ. ಒಂದೇ ಉದ್ದೇಶ, ಯಾಕಂದ್ರೆ ಹೇಳ್ತಾರೆ ಅಷ್ಟೇ, ಮಹಿಳೆ ಸಬಲೀಕರಣ ಮಾಡ್ತೀವಿ ನಾವು, ಮಹಿಳೆಯರಿಗೆ ಉಚಿತವಾಗಿ ಎಲ್ಲಾ ಸೌಲಭ್ಯಗಳು ಕೊಡ್ತೀವಂತ. ಉಚಿತ ಸೌಲಭ್ಯಗಳು ಯಾರು ಕೇಳಿದ್ದಾರೆ? ನಾವು ಭಿಕ್ಷೆ ಬೇಡಿಲ್ವಲ್ಲ ನಿಮ್ ಸೌಲಭ್ಯಗಳು, ನಮ್ಗೆ ಹಕ್ಕು ಕೊಡಿ. ನೀವು ಸೌಲಭ್ಯಗಳು ಕೊಡೋದು ಬೇಡ, ನಮ್ಗೆ ಹಕ್ಕು ಕೊಡಿ. ನಮ್ಮ ಹಕ್ಕಿಂದ ನಾವೆಲ್ಲ ಸಾಧಿಸ್ಕೊಂತೀವಿ ಅಂತ ಹೇಳಿ ನಾವು ವಿರೋಧ ಪಕ್ಷಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಈ 33% ರಿಸರ್ವೇಶನ್ಗೆ ಯಾರೆಲ್ಲ ಅಡ್ಡಿ ಪಡಿತಾ ಇದ್ದಾರೆ ಅವ್ರಿಗೆ ನಮ್ಮ ಸುಪ್ರೀಂ ಕೋರ್ಟ್ ಅವರು ಆದಷ್ಟು ಬೇಗ 33% ರಿಸರ್ವೇಶನ್ ಜಾರಿಗೆ ತರಬೇಕಾಗಿ ಮನಸ್ಫೂರ್ತಿಯಾಗಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಮಹಾನಗರ ಪಾಲಿಕೆ ಸದಸ್ಯ ಚೇತನ ವೆಂಕಟ ಮಾತಾಡ್ತಾ ಇರೋದು. 33% ರಿಸರ್ವೇಶನ್ ಬಿಲ್ ಬಳ್ಳಾರಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ದೂರದೃಷ್ಟಿಯಿಂದ ಇಟ್ಕೊಂಡು ಮಹಿಳೆಯರಿಗೆ 33% ಕೊಡ್ಬೇಕಂತ ಅನ್ಕೊಂಡಿದ್ದಾರೆ. ಆಮೇಲೆ ಬಹಳ ಒಂದು ದುಃಖಕರವಾದ ಒಂದು ದಿನಾಂಕ ಹೇಳಿ ಇಷ್ಟಪಡ್ತೀವಿ. ಎಲ್ಲರೂ ಯಾವುದೇ ಬೇರೆ ಪಾರ್ಟಿಗಳಾಗಿರ್ತಾರೆ, ಯಾವುದೇ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಭಾರತದ ಹೆಣ್ಮಕ್ಳಿಗೆ ಒಂದು ಪಾಸಿಟಿವ್ ವಿಚಾರ ಆಗಿರ್ಬೋದು. ಅದು ಯಾರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ನಾವು ಅಡುಗೆನ ಇಲ್ಲ ಹಿಡಿದು ಒಂದು ವಿಮಾನ ಆಗೋದ್ರಿಂದ
ಹೇಳಿಕೆ ಬೋಲೋ ಭಾರತ್ ಮಾತಾ ಕೀ ಜೈ. ನಮಸ್ಕಾರ, ನಾನು ಮಂಗಳಮುಖಿಯಾದಂತ ನನ್ನ ಹೆಸರು ಚಾಂದಿನಿ ಅಂತ ಹೇಳಿ. ನಾವು ಪ್ರಗತಿ ಸದಾಶಿವ ಸಂಘಲಿತ ನಾವು ಮಂಗಳಮುಖಿಯರು ಎಲ್ಲ ಸಮುದಾಯದವರು ಬಂದಿದ್ವಿ. ನಾವು ಮಂಗಳಮುಖಿಯರು ಅಂತ ಹೇಳಿ ಗುರುತಿಸ್ಕೊಳಲ್ಲ, ನಾವು ಮಹಿಳೆಯರು ಅಂತ ಹೇಳಿ ಗುರುತಿಸ್ಕೊಂತೀವಿ. ನಾವು ಈ 33% ಮೀಸಲಾತಿ ಇದಾಗಿದ್ದದಕ್ಕೆ ನಮಗೆ ಬಹಳಷ್ಟು ಇದಾಗಿದೆ. ಎದಕ್ಕಂದ್ರೆ ನಾವು ಹೆಣ್ಮಕ್ಳಲ್ಲಿ ಎದರಲ್ಲಿ ಕಡಿಮೆ ಇಲ್ಲ ಅಂತ ಹೇಳಿ ನಾವು ಈ ಹೋರಾಟಕ್ಕೆ ನಾವು ಪಾಲ್ಗೊಂಡಿದೀವಿ. ನಾವು ಪ್ರಗತಿ ಸದಾಶಿವ ಸಂಘ ಕಡೆಲಿದ್ದ ನಾವು ಬಹಳಷ್ಟು ಜನ ಮಂಗಳಮುಖಿಯರು ನಮ್ಮ ಸಂಘಲಿದ್ದನೇ ನಾವು ಎದಕ್ಕಂದ್ರೆ ಮಂಗಳಮುಖಿ ಆಗಿದ್ದೀವಿ. ನಾವು ಮಹಿಳೆಯರಂತ ಗುರುತಿಸ್ಕೊಂತೀವಿ. ನಮ್ಗಲ್ಲಿ ಇದು ಮೀಸಲಾತಿ ಬೇಕೇ ಬೇಕು. ಎದಕ್ಕಂದ್ರೆ ನಾವು ಹೆಣ್ಮಕ್ಳು ಅಂತ ಹೇಳಿ ಗುರುತಿಸ್ಕೊಂತೀವಿ. ಇದು 33% ಇದು ಮಾಡಲೇಬೇಕು. ಇವತ್ತಿಗೆ ನಾವು ಪಕ್ಷಕ್ಕೆ ಮತ್ತೆ ಎಲ್ಲದಕ್ಕೆ ಮಹಿಳೆಯರಿಗೆ ಮುಂದೆ ಇರ್ತೀವಿ. ಇದು ಹೋರಾಟ ಎಲ್ಲಗಾನ ಆಗ್ಲಿ ಮಾಡ್ತೀವಿ ಅಂತ ಹೇಳಿ ಎರಡು ಮಾತು. ಮೋದಿಗೆ ಕೊಡ್ಬೇಕು, ಹೆಣ್ಮಕ್ಳಿಗೆ ನಮ್ಗೆ ಕೊಡ್ಬೇಕು.